ಆಗಿದೆ. ಬಟ್ಟೆಂಗೆ ಗಟ್ಟೆಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಬಟ್ಟೆ ಅನ್ನೋ ಪ್ರಶ್ನೆ ಇಲ್ಲ. ಹಿಂದುಳಿದವರು SC/ST ಮತ್ತು ಮೈನಾರಿಟಿ ಒಂದಾಗಿಬಿಟ್ರಪ್ಪ ಅಂತಂದ್ರೆ ಈ ಕೆಲಸ ಸುಲಭ ಅನ್ನೋ ವಿಚಾರದಿಂದಾಗಿ ಇವತ್ತು BJP ಆದರೂ ಸಹಿತ ಭಾಳಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಎರಡೂ ಅಸಾಧ್ಯ ಮುಂದೆ ಈಗ ಎರಡು ಸಿಕ್ಕಿಬಿಟ್ಟಿದ್ದಾರೆ. ನಮ್ಮ ಮೋದಿಯವರು ಮೊದಲು ಯುದ್ಧ ಮಾಡ್ತಾನೆ ಅಂದರು, ಈಗ ಯುದ್ಧ ಮಾಡಬೇಕು, ನೀವು ಮಾಡಿರಿ, ನಾವು ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಸೋಲು ಗೆಲುವು. ಗೆದ್ರೆ ಮೋದಿಯವರು ಹೀರೋ ಇತಿಹಾಸದಲ್ಲ, ಸೋತ್ರ ದೊಡ್ಡ ಕಪ್ಪು ಚುಕ್ಕೆ. ಯಾಕೆಂದ್ರೆ ಇಲ್ಲಿವರೆಗೆ ಜನಸಂಘ ಆಯಿತು, ಅದು BJP ಆಯಿತು, ಆ ಒಂದು ಇಡೀ ಪಾಕಿಸ್ತಾನ ನಮ್ಮದಪ್ಪ ಅಲ್ಲಿವರೆಗೆ ಮತ್ತು ಇಂಡೋನೇಷ್ಯಾವರೆಗೆ ನಮ್ಮದೆಲ್ಲ ಒಂದೇ ದೇಶ, ಭಾರತ ಮತ್ತು ಒಂದಂತೆ ಅವ್ರು ಕೇಳೋದು ಬಂದಂಥದ್ದು ಇದು ವಿಫಲದಂಗೆ ಆಗ್ತದೆ. ಯಾಕಂದರೆ ಈವನ್ ಇಲ್ಲೇ ಒಂದು ಆಕ್ಯುಪೈಡ್ ಪಾಕಿಸ್ತಾನ ಗೆಲ್ಲಕ್ಕಾಗಲಿಲ್ಲ. ಇಡೀ ಒಂದು ಈ ನಮ್ಮ ಸಿಂಧ್ ಪ್ರಾಂತ ಹಿಡ್ಕೊಂಡು ಬಲೂಚಿಸ್ತಾನ ಬೇಡಿಕೆದೆಲ್ಲ ಹಿಡ್ಕೊಂಡು ಈ ಸೈಡ್ ಮಲೇಷ್ಯಾದವರೆಗೆ ಮ್ಯಾಲ ಅಫ್ಘಾನಿಸ್ತಾನದವರೆಗೆಲ್ಲ ಒಂದಾಗಲಿ ಅನ್ನೋದು ಬೇಡಿಕೆದ ಅದು ಈಡೇರಿದಂಗೆ ಆಗ್ತದೆ. ಮತ್ತು ಆ ಕನಸು ಮುರಿದು ಬಿದ್ದು ಹೋಗಿಬಿಡ್ತದೆ ಅನ್ನೋದು ಅಷ್ಟ ಸತ್ಯದ ಸೂತ್ರ. ಗೆದ್ದರಂತೆ ಪ್ರಶ್ನೆನೇ ಇಲ್ಲ. ಅವ್ರು ಹಿಡಿಯುತ್ತಾರೆ ಎಲ್ಲ ಮುಂದಿನ 10-20 ವರ್ಷ ಅವರು ಆರೈಕೆ ಮಾಡೋದು ಗ್ಯಾರಂಟಿ. ಇನ್ನು ಗಣತಿ ಮಾಡೋದು ಹೇಳಿ ನಿಮಗೆ ಅದು ಮಾಡಿದಾಗ ಅದು ಅವರಿಗೆ ಕೂತಾಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಏನೋ ಅಂತಾರೆ ಮೋದಿ ಅವರು ಮಾಡಿಸ್ತಾನಂತೇಳಿ, ಅದು ಯಾವಾಗ ಮಾಡಿಸ್ತೀರಿ ಏನೋ ಉತ್ತರ ಕೊಡೋದು ಕಷ್ಟ ಅದ. ಈಗ ನಾಳೆ ಬಿಹಾರದ ಚುನಾವಣೆಯಲ್ಲಿ ಇದನ್ನು ದೊಡ್ಡ ವಿಷಯ ಮಾಡಿ ಕಾಂಗ್ರೆಸ್ ಇಳಿಯುವಂಥದ್ದು. ಜೊತೆಗಲ್ಲೇ RJD ಅದ, ಇದು ಗೊತ್ತಿರಲಿ. RJD ಅಂತೂ ಅಲ್ಲಿ ಆ ನೆಲದ ಬಿಹಾರ ನೆಲದ ಪಕ್ಷದು. ಈಗ ಕಾಂಗ್ರೆಸ್ ಮತ್ತು RJD ಕೂಡಿದರೆ, ಲಾಲು ಪ್ರಸಾದ್ ಯಾದವ್ ಕೂಡಿದ್ರೆ, ಅವ್ರ ಮಗ ತೇಜ್ ಯಾದವ್ ಕೂಡಿದರೆ ನಿಶ್ಚಿತವಾಗಿ ಹಿನ್ನಡೆ ಆಗ್ಬೋದು BJP ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಇದು ಮತ್ತಷ್ಟು ಜೋರಾಗಿ ಮೊದಲು ಈ ಜನಗಣತಿ ಆಗಲಿ, ಜಾತಿ ಗಣತಿ ಆಗಲಿ ಮತ್ತು ಯುದ್ಧ ಆಗಲಿ ಅಂತ ಬೆನ್ನತ್ತಿದ್ದಾರೆ. ಇದಕ್ಕೇನು ಹೇಳ್ತಾರೆ ಉತ್ತರ ಮೋದಿಯವರು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲಾಗ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಧ ಸೀತಾರಾಮ್ ಇದು ಕನ್ನಡ, ಇದು ಸತ್ಯದ ಕೈಗರಡಿ ವಂದನೆಗಳು.